ಆತೆ ಏನಂತೆ ನಿಂಬೆ ರಸನೋ ಹುಣಸೆಹಣ್ಣು ರಸನೋ ಹಾಕಿ ಪಾತ್ರೆ ತಿಕ್ಕಿದ್ರೆ ಪಳ ಅಂತ ಹೊಳಿತಲ್ಲ ಆ ತರ ಹೊಳಿತಿದೆ ನನ್ ಹೊಟ್ಟೆ. ಅಲ್ಲ ಕಡೆ ಇಷ್ಟೊತ್ತಾದ್ರೂ ಯಾಕೆ ಊಟಕ್ಕೆ ಬರೀಲಿಲ್ಲ? ಎಲ್ರು ಬಂದ್ರೆ ಅಲ್ವಾ ಅತ್ತೆ ಊಟ ಕೊಡೋದು. ಆಹಾ ಅಡಿಗೆ ಆದ ತಕ್ಷಣ ಎಲ್ರು ಬನ್ನಿ ಬನ್ನಿ ಅಂತ ಕರಿಬೇಕಪ್ಪ. ಕರಿಯೋದೇನಿದೆ, ಹೊಟ್ಟೆ ಕರೆದಾಗ ಅವರೇ ಬರ್ತಾರಪ್ಪ. ಅಡಿಗೆ ಆಗಿರೋದು ಎಲ್ರಿಗೂ ಗೊತ್ತಾಗ್ಬೇಕಲ್ಲಪ್ಪ. ವಾಸನೆ ಹೊಡಿತಾ ಇರ್ಬೇಕಲ್ಲ. ಇವಳೇನು ನಳ ಮಹಾರಾಜನ ಮಗಳನ್ನಲ್ಲ. ಆದ್ರೂ ಹಿಂಗು ತೆಂಗು ಎಲ್ಲ ಸುರಿದಿದ್ದಾಳಲ್ಲ. ನೀನು ನಿನ್ ಹೆಂಡತಿನ ಸಮರ್ಥಿಸ್ಕೊಳ್ಳೋದ್ ಬಿಡಲ್ಲ. ನೀನ್ ಹಿಂಗೆ ಕೂತ್ಕೊಂಡು ಹೇ ಅರ್ಸೋದಂತೂ ಬಿಡೋದಿಲ್ಲ. ಸುಮ್ನಿರೋದು ನನ್ ಕ್ಯಾರೆಕ್ಟ್ರೇ ಅಲ್ಲ. ಸುಮ್ನೆ ದುಮ್ಮಲ್ ಬಿದ್ರೆ ಸುಮ್ನೆ ಇರೋನಲ್ಲ ಸೂರ್ಯ. ಅರ್ಜುನ ಬಬ್ರು ಅವ್ರ ಕಾಳಗ ನಡೀತಿದ್ಯಪ್ಪ ಮನೇಲಿ. ಅಲ್ಲ ಇದೇನು ಮಾತೃಭೂಮಿನ ಅಥವಾ ಯುದ್ಧ ಭೂಮಿನ ಅಥವಾ ಮನೇನ? ಅಯ್ಯ ಅದ್ ಹಂಗೆ ಅಪ್ಪಯ್ಯ. ಹುಡುಗರು ಊಟಕ್ಕೋಸ್ಕರ ಯುದ್ಧ ಮಾಡ್ತಾರೆ, ಆದ್ರೆ ನಾವು ಫುಲ್ ಶ್ರೀಮಂತರು. ಯುದ್ಧ ಮಾಡ್ತಾನೆ ಊಟ ಮಾಡ್ತೀವಿ. ಹೋಗೋಗಲ್ಲ ನಿನ್ ಜೊತೆ ಯಾವ ಜಗಳಕ್ಕೆ ನಿಂತ್ಕೋತಾಳೆ. ನಿಂತ್ಕೊಳ್ಳೋದೇಕಮ್ಮ, ಕುತ್ಕೊಳ್ಳೋದೇಕ ಹೊಡಿ. ಲೊಟ್ಟೆ ನೀನೊಬ್ಬ ಕಡಿಮೆ ಇದ್ದಾರಪ್ಪ ಮನೇಲಿ. ಏನಮ್ಮ ಮೀನಮ್ಮ ಇವಾಗ ಏನು ಊಟ ಕೊಡ್ತಾ ಇಲ್ಲ, ಬೋರ್ಲ ಬಿದ್ದು ನಿದ್ದೆ ಮಾಡ್ಬಿಡ್ಲಾ? ನೀನ್ ಬೋರ್ ಬಿತ್ತು ಮಲ್ಕೊಳ್ಳಿ ಅಂತಾರೆ. ನಾನ್ ನಿನ್ನ ತುಂಬಾ ಬಿತ್ತು ಆಲ್ರೆಡಿ ಎತ್ತರಕ್ಕೆ ಬೆಳೆಸಿರೋದು. ಬಂದ್ ಕುಕ್ಕರ್ ಬಡಿ ಅಲ್ಲಿ. ಬನ್ನಿ ಬರೋಚ್ ಕೂತ್ಕೊಡಿ. ಇದೊಂದು ಭಿನ್ನಾರಿ. ನಾನ್ ಕುಕ್ಕರ್ ಬಡಿ ಅಂದ್ಮೇಲೆ ಬನ್ನಿ ಕುತ್ಕೊಳ್ಳಿ ಅಂತೆ. ಹೆವಿ ಮರ್ಯಾದೆಗಳು ಪೌಡ್ರು. ಒಂದ್ ಕಾಲದಲ್ಲಿ ಹೀರೋಯಿನ್ ತರ ಮೆರಿತಾ ಇದ್ದಳು, ಇವಾಗ ಹೆರೋಯಿನ್ ತರ ಕಸದ್ಬಿಟ್ಟೆ ಸೇರ್ಬಿಟ್ಟವಳೆ. ಏನ್ರಿ ಈಗ ಎಲ್ಲದಕ್ಕೂ ಮಾತಾಡೋದು? ನಾವು ಒಂಥರ ಮಾತಾಡ್ ಮಂದಿಗೆ ಕಣಮ್ಮ, ಯಾವಾಗ್ಲೂ ಮಾತಾಡ್ತಾನೆ ಇರ್ತೀವಿ. ಯಾಕೋ ಈಗೆಲ್ಲ ಮಾತಾಡಿ ತಾಯಿಗೆ ತಕ್ಕ ಮಗ ಅನ್ಸ್ಕೋತ್ಯಾ? ನೀನು ಜಗ ಮೆಚ್ಚಿದ ಮಗನೋ ಯುಗ ಮೆಚ್ಚಿದ ಮಗನೋ ಆಗ್ಬೇಕು ಕಣ. ಕುತ್ಕೊಳ್ಳೋ ಊಟಕ್ಕೆ. ಎಷ್ಟು ಹಂಗಸ್ತಾರ ನೋಡಿ ಮಾವ. ಈ ತರ ಎಲ್ಲ ಮಾತಾಡ್ತಾರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇವರಿಗೆ. ಆಯ್ತು ಬಿಡಮ್ಮ, ಏನೋ ಗೊತ್ತಾಗದೆ ಮಾತಾಡ್ಬಿಡ್ತು ಮಗು. ಗೊತ್ತಾಗ್ದೆ ಅಲ್ಲ ಮಾವ, ಬೇಕಾದ್ರೆ ಮಾತಾಡ್ತಾ ಇರೋದು. ಅಲ್ಲ ಅವ್ರು ನನಗೆ ಏನಂತ ಅನ್ಕೊಂಡಿದ್ದಾರೆ? ನೀನು ರಮ್ಯಾನೋ ರಕ್ಷಿತನೋ ಅನ್ಕೊಂಡ್ಬಿಡ್ಬೇಕಾ? ಕೇಳಿ ನಾಗಮ್ಮನೋ ವಜ್ರ ಮುನಿಯಮ್ಮನೋ ಇದ್ದಂಗಿದ್ದಾಳೆ ಅವಳು. ಸೂರ್ಯ ಯಾಕೋ ಈಗ ಲಘುವಾಗಿ ಮಾತಾಡ್ತೀಯ? ನಾವು ನಿಮ್ಗೆ ಆಗಿರೋದು ಇಷ್ಟ ಇಲ್ವಾ ನಿನ್ಗೆ? ಅಯ್ಯೋ ಡಜನ್ ಗಟ್ಲೆ ಇದೆ, ಸುಮ್ನಿರಪ್ಪ. ಮತ್ ಸುಮ್ನೆ ಇರು, ಮಾತಾಡ್ಬೇಡ. ರೋಹಿಣಿ ಹೋಗ್ಲಿ ಬಿಡಮ್ಮ, ಈ ತರಲೆ ಬಗ್ಗೆ ನಿನ್ಗೆ ಎಲ್ಲ ಚೆನ್ನಾಗಿ ಗೊತ್ತಲ್ವಾ? ಕೂತ್ಕೊಳಮ್ಮ, ಊಟ ಮಾಡಿ. ಅದಕ್ಕೆ ಯಾವಾಗ್ಲೂ ಅನ್ನ ಸಾಂಬಾರೇನಾ? ಒಂದ್ ರೋಟಿ ಮಸಾಲ ದೋಸೆ ಇದೆಲ್ಲ ಮಾಡಿ ಬಡಿಯಲ್ವಾ? ಇದು ಹೋಟ್ಲ್ ಅಲ್ಲ ಅತ್ತೆ. ನನಗ್ ಗೊತ್ತಿಲ್ಲ ಕಣಮ್ಮ. ಮಾಡೋ ಕೆಲ್ಸನ ಶ್ರದ್ಧೆಯಿಂದ ಮಾಡ್ಬೇಕು. ಹಾಳಾಗೋಗ್ಲಿ, ಶ್ರಾದ್ದಾನೆ ಮಾಡ್ಬಿಡಮ್ಮ ಅವಳಿಗೆ. ಅಯ್ಯೋ ದರಿದ್ರುವೇ, ಅದು ಶ್ರಾದ್ದ ಅಲ್ಲ, ಶ್ರದ್ಧೆಯಿಂದ ಮಾಡ್ಬೇಕು ಅಂತ ಬೋಗಳು. ಏನ್ ನೋಡ್ತಿದ್ರ ತಿನ್ನಿ. ಸಾಕಮ್ಮ, ಸಾಕ್ತಾಯಿ. ಯಾಕ್ ಮಾವ ಹೊಟ್ಟೆ ತುಂಬಾ ಊಟ ಮಾಡಿ? ಇಲ್ಲಮ್ಮ, ಯಾಕೋ ಮನಸ್ಸೇ ಸರಿ ಇಲ್ಲ. ಅಯ್ಯೋ ನೀವ್ ಯಾಕ್ರಿ ಈ ತರ ಸಂದೆ ಮಾಡ್ತಿದ್ದೀರಾ? ಅದಕ್ಕೆ ಅದು ಅಪ್ಪ ಮಾತಾಡ್ಬೇಡ ಅಂದ್ರಲ್ಲ, ಅದಕ್ಕೆ ಅವನವ್ರ ಶುರು ಮಾಡಿದಾರೆ. ಭಗವಂತನೇ, ಇನ್ಮೇಲೆ ಮಾತೇ ಬೇಡ. ಮನೆ ಬೃಂದಾವನ ತರ ಇರುತ್ತೆ. ಅಯ್ಯೋ ಯಾಕ್ರೆ ನಾನ್ ಮಾತಾಡಿದಕ್ಕೆ ಕೊತ್ತದಂತ? ಇಲ್ಲ ಕಣ, ಇವತ್ತು ಯಾಕೋ ಊಟ ಬೇಡ ಅನಿಸ್ತಿ. ಯಾಕಪ್ಪ, ನಾನೇನಾದ್ರು ಮಾತಾಡಿದಕ್ಕೆ ನಿನ್ ಬೇಜಾರಾಯ್ತಾ? ಸುಮ್ನೆ ತಮಾಷೆ ಮಾಡಿದಪ್ಪ. ನೋಡ, ನೀನ್ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಆಮೇಲೆ ನಾನ್ ತಮಾಷೆ ಅಲ್ಲ, ನಾನ್ ಮಾತಾಡೋದೇ ಬಿಟ್ಬಿಡ್ತೀನಿ. ಬಾ ಸುಮ್ನೆ ಊಟ ಮಾಡು. ಇಲ್ಲಪ್ಪ, ಅದಕ್ಕಲ್ಲಪ್ಪ, ಯಾಕೋ ಮನಸ್ಸಿಗೆ ತುಂಬಾ ಹಿಂಸೆ ಅನಿಸ್ತಾ ಇದೆ, ಎದೆಯೆಲ್ಲ ಭಾರ ಆಗ್ತಾ ಇದೆ. ಗಡಿಗೆ ತುಂಬಾ ಬೇಗ ಬರೀ ಹಾಸ್ಪಿಟಲ್. ಇಲ್ಲಪ್ಪ, ಅದಕ್ಕಲ್ಲ, ಆರೋಗ್ಯದ ಏನ್ ಸಮಸ್ಯೆ ಇಲ್ಲ ಕಣಪ್ಪ. ಮತ್ತೆ ಮನಸ್ಸಿಗೆ ಏನೋ ದುಗುಡ ಕಣೋ, ತುಂಬಾ ಆತಂಕ, ಗಾಬರಿ ಆಗ್ತಾ ಇದೆ. ಅಂತದ್ ಏನಪ್ಪ ಆಯ್ತು? ಇಲ್ಲಪ್ಪ, ನಿಮ್ಮ ಅಜ್ಜಿ ಅಂದ್ರೆ ನಮ್ಮ ಅಮ್ಮ ನೆನಪಾಗ್ತಾ ಇದ್ದಾಳೆ ತುಂಬಾ. ಎಲ್ಲೂ ಏನೋ ತಪ್ಪಾಗಿದೆ, ಯಾಕೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಲಕ್ಕಿ ತಾನೆ, ಇರೋ ನಿಮಿಷ. ಬೇಗ ನಿನ್ ಫೋನ್ ಕೊಡು. ಫೋನ್ ಮಾಡ. ಹಲೋ, ಓ ಅಣ್ಣನ್ ದೇವಿ, ಸೂರ್ಯ ಐತ್ಲ ಕಡೆ. ಲಕ್ಕಿ ಏನ್ ಮಾಡ್ತಿದಾರೆ? ಊಟ ಮಾಡ್ತಾ ಇದಾರೆ. ನೀ ಹೇಗಿದ್ಯಾ ಸೂರ್ಯ? ನಾನ್ ಚೆನ್ನಾಗಿದ್ದೀನಿ. ಎಲ್ಲಿ ಲಕ್ಕಿ ಕೊಡಿ ಫೋನು. ಕೊಟ್ಟೆ ಅಮ್ಮ. ಸೂರ್ಯ ಏನ ಸೂರ್ಯ, ಇಷ್ಟ್ ದಿನ ಆದ್ಮೇಲೆ ನೆನ್ಪಾದ್ನ ನಾನು. ಹಂಗೆಲ್ಲ ಏನಿಲ್ಲ ಲಕ್ಕಿ. ಲಕ್ಕಿ ಹೆಂಗಿದೆ ನೀನು? ಹುಷಾರಾಗೆ ಇದೀನಿ ಕಣೋ. ಯಾಕೆ ಏನಾಯ್ತು? ಅಲ್ವಾ, ಗುಂಡ್ಕಲ್ಲು. ಇರುವ ನಿಮಿಷ, ಅಪ್ಪ ನಿನ್ನ ತುಂಬಾ ನೆನ್ಸ್ಕೊತಿದಾರೆ. ಒಂದ್ ನಿಮಿಷ ಅಪ್ಪನ್ ಕೊಡ್ತೀನಿ, ಮಾತಾಡ್ಬಿಟ್ಟು ನೀನ್ ಏನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳು. ಮಾತಾಡು ಲಕ್ಕಿ ಜೊತೆ. ಯಾಕಪ್ಪ ರಂಗ, ಏನಾಯ್ತು? ಏನಿಲ್ಲಮ್ಮ, ಏನೋ ವಿಚಿತ್ರವಾದ ಸಂಕಟ, ತುಂಬಾ ನೆನಪಾಗ್ತಾ ಇದೆ. ಅಮ್ಮ ಹೇಗಿದೆಯಮ್ಮ? ನನಗೆ ಏನಾಗಾಯ್ತು? ಒಳಕಲ್ಲಲ್ಲಿರುತ್ತಲ್ಲ ಗುಂಟ್ಕಲ್ಲು, ಹಂಗಿದೀನಿ. ನೀನ್ ಯಾಕೋ ನನ್ ಬಗ್ಗೆ ಚಿಂತೆ ಮಾಡ್ತೀಯಾ? ಆರಾಮಾಗಿರು. ಊಟ ಮಾಡ್ದಾ? ಮುಗೀತು. ಅಲ್ಲ, ನಿಜವಾಗ್ಲೂ ನಿನಗೇನು ಸಮಸ್ಯೆ ಇಲ್ಲ ತಾನೆ? ಏನು ಇಲ್ಲ ರಂಗ, ಆತಂಕ ಪಡ್ಬೇಡ ಕೊಡು. ಮೊದ್ಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ಸರಿ ಅಮ್ಮ, ಈಗ ಸ್ವಲ್ಪ ಸಮಾಧಾನ ಆಯ್ತು. ಮತ್ತೆ ನಾನು ನಿಧಾನವಾಗಿ ಫೋನ್ ಮಾಡ್ತೀನಿ. ಸರಿ ಕಣಪ್ಪ, ಹುಷಾರು. ಎಲ್ರನ್ನು ಕೇಳ್ದೆ ಅಂತ ಹೇಳು. ಆಯ್ತಲ್ಲ ಬಾಬಾ ಊಟ ಬೇಡಮ್ಮ, ಆಮೇಲೆ ಸ್ವಲ್ಪ ಹಾಲು ಕೊಟ್ಬಿಡಮ್ಮ, ಸಾಕು. ಸೇರ್ತಾ ಇಲ್ಲ. ಭೂಮಿ ತಗೊಂಡ್ ನೀರ್ ಕುಡ್ಸು. ನಿಧಾನ ಮೆತ್ತಗೆ. ಅಜಿತ, ಆದಷ್ಟು ಬೇಗ ನಮ್ ಶಾರದಾ ಮೊದ್ಲಿನ ತರ ಆದ್ರೆ ಎಲ್ರು ಒಟ್ಟಿಗೆ ಹೋಗಿ ಒಂದ್ಸಲ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ಏನಂತೀರಾ? ಸರಿ ಹೋದ್ಮೇಲೆ ಹೋಗೋದಕ್ಕಿಂತ ಸರಿ ಹೋಗ್ಲಿ ಅಂತ ಹೊರಡ್ಬೋದಲ್ವಾ? ಅಂದ್ರೆ ನೀವ್ ಹೇಳ್ತಾ ಇರೋದು ಇವಾಗ ನಾವ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತನ ಸಾಹೇಬ್ರೆ? ದೇವಸ್ಥಾನ ಅಂತಿಲ್ಲ, ಒಂದು ಚೇಂಜ್ ಓವರ್ ಆಗ್ಲಿ ಅಂತ.
ನೇಚರ್ಗೆ ಮನುಷ್ಯನು ಮನಸ್ಸನ್ನು ಚೇಂಜ್ ಮಾಡುವಂತ ಪವರ್ ಇದೆಯಂತೆ. ನಾನು ಡಾಕ್ಟರ್ ಹತ್ರ ಮಾತಾಡಿದೀನಿ ಮಾವ. ಶಾರದತ್ತೆನ ಆಚೆ ಸ್ವಲ್ಪ ದಿನ ಕರ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಹುಷಾರಾಗ್ಬೋದು. ಡಾಕ್ಟರ್ ಜೊತೆ ನೇಚರ್ ಸಪೋರ್ಟ್ ಮಾಡಿದ್ರೆ ಅತ್ತೆ ಬೇಗ ಹುಷಾರಾಗ್ತಾರೆ. ನನಗೇನೋ ಅಲ್ಲಿಗ್ ಹೋಗೋದ್ರಿಂದ ಶಾರದಕ್ಕ ಸಡನ್ ಆಗಿ ಮೊದ್ಲಿನ ತರ ಆಗೋಗ್ತಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ನಂಬೇಕತ್ತೆ. ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. 22 ವರ್ಷದ ಹಿಂದೆ ಅತ್ತೆ ಕಳ್ದೋಗಿದ್ರು. ನಾವು ಅವ್ರು ಒಂದಲ್ಲ ಒಂದಿನ ನಮ್ ಕಣ್ಣಿಗೆ ಕಾಣಿಸ್ತಾರೆ, ಈ ಮನೆ ಕರ್ಕೊಂಡ್ ಬರ್ತೀವಿ ಅಂತ ನಂಬಿದಕ್ಕೆ ಇವತ್ತು ಅವ್ರು ನಮ್ ಮುಂದೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಆ ಭಾಗ್ಯನ ಮಾವ ನೋಡ್ತಿದ್ದಾರೆ. ಇದೆಲ್ಲನೂ ಅತ್ತೆ ಸಿಗ್ತಾರೆ ಅನ್ನೋ ನಂಬಿಕೆನೆ ಕಾರಣ. ಈಗ ನಾವ್ ಆಚೆ ಹೋಗ್ತು ಅಂತ ಹೇಳಿದ್ರೆ ಅತ್ತೆ ಸರಿ ಹೋಗ್ಬೋದು ಅಂತ ನಂಬಿದ್ರೇನೆ ಅವ್ರಿಗೆ ಹುಷಾರಾಗಕ್ಕಾಗತ್ತೆ. ನನಗೆ ಯಾಕೋ ಅಜಿತ್ ಹೇಳ್ತಾ ಇರೋದೇ ಸರಿ ಅನ್ಸುತ್ತೆ. ಯಾರು ಗೊತ್ತು, ಅವ್ರು ಸರಿ ಹೋಗೋದಕ್ಕೆ ಇದೇ ಒಂದು ದಾರಿ ಇರ್ಬೋದಲ್ವಾ. ಒಟ್ಟಲ್ಲಿ ನನಗೆ ನನ್ನ ಶಾರದಾ ಮೊದ್ಲಿನ ತರ ಆಗ್ಬೇಕು ಅಷ್ಟೇ. ನಾವೆಲ್ಲ ಹೋಗ್ತಿದ್ವಿ. ಅಜಿತಾ, ಕೆಲ್ಸ ಕಾರ್ಯ ಬಿಸ್ನೆಸ್ ಅಂತೆಲ್ಲ ಇರುತ್ತಲ್ಲ, ಅದೆಲ್ಲ ಬಿಟ್ಟು ಎಲ್ಲೂ ಓದಕ್ಕಾಗತ್ತೆ. ಕಟ್ಟು ಕಾಪಿ ಪೇಸ್ಟ್ ಅಲ್ಲಿ ಏನಿದೆಯಪ್ಪ ಜೀವನ. ಆಗಾಗ ರಿಫ್ರೆಶ್ ಬಟನ್ ನೋಡಿಯೋಣ ಬನ್ನಿ. ರೋಟಿನೇ ತಿಂದ್ರೆ ರೊಟ್ಟಿನೂ ಬೇಜಾರಾಗತ್ತಂತ. ಬರೀ ಇದನ್ನೇ ತಿಂತೀನಿ ಅಂದ್ರೆ ಬಿರಿಯಾನಿನೂ ಬೇಜಾರ್. ಅಪರೂಪಕ್ಕೆ ಉಪ್ಪಿಟ್ಟು ರುಚಿ ಸಿಗುತ್ತೆ, ಉಪ್ಪಿನಕಾಯಿಯೂ ಇಷ್ಟ ಆಗತ್ತೆ. ಬವಣೆಗಳಿಂದ ಹೊರಗಡೆ ಬರ್ಬೇಕು ಅಂದ್ರೆ ಬದಲಾವಣೆಗಳು ಮುಖ್ಯ. ಸಾಹೇಬ್ರೆ, ನಾವೆಲ್ಲರೂ ಸೇರಿ ಮದ್ದೂರಮ್ಮನ್ ದೇವಸ್ಥಾನಕ್ಕೆ ಹೋಗ್ ಬರೋಣ. ಇಂತ ಯಾವ್ದಾದ್ರು ಜಾಲಿಯಾಗಿರೋ ಜಾಗಕ್ಕೆ ಹೋಗ್ಬೋದಲ್ಲ, ಲೈಕ್ ಬಲ್ಮುರಿ ಅಥವಾ ಬಿಳಿಗಿರಿ ರಂಗನ್ ಬೆಟ್ಟ. ಬೇಡ ಕಣೋ ಶ್ರವಣ, ಅಲ್ಲಿಗೆ ಆಗಾಗ ಹೋಗ್ತಾನೆ ಇರ್ತೀವಲ್ಲ. ಹಾ, ಒಂದ್ ಕೆಲ್ಸ ಮಾಡೋಣ, ನಾವೆಲ್ಲರೂ ಯಾಕೆ ಬೆಂಗಳೂರು ಸುತ್ತಾಕೊಂಡ್ ಬರ್ಬಾರ್ದು? ಸುತ್ತಾಡೋದ ಅದು ಬೆಂಗಳೂರಲ್ಲಿ ನಿಂತ ಜಾಗದಲ್ಲಿ ಸುತ್ತಾಕ್ತಿವಂದ್ರೆ ಅದು ಆಗಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ಜಾಗ ಹೊಸದಾಗಿರ್ಬೇಕು, ನಾವ್ ಯಾವತ್ತೂ ಹೋಗಿರ್ಬಾರ್ದು. ಒಂಥರ ರಿಫ್ರೆಶಿಂಗ್ ಆಗಿರ್ಬೇಕು ಅಂತ ಜಾಗ ಆಗಿರ್ಬೇಕು. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಒಂದ್ ನಿಮಿಷ, ಒಂದ್ ಊರಿದೆ, ಯಾವ ಊರ್ರಿ ಅದು? ಲಚ್ಚನ್ ದೇವರಹಳ್ಳಿ. ಮಾವ, ಲಚ್ಚನ್ ದೇವನಹಳ್ಳಿ ಇದ್ಯಾವ್ದು ಮಾವ? ನಾನ್ ಇವತ್ವರೆಗೂ ಈ ಊರ ಹೆಸರು ಕೇಳೇ ಇಲ್ಲ. ಸುಮಾರು ವರ್ಷದಿಂದ ಯಾವುದೋ ಬಿಸ್ನೆಸ್ ವಿಷಯವಾಗಿ ನಾನು ಆ ಊರ್ಗೆ ಹೋಗಿದ್ದೆ. ನನ್ನ ಫ್ರೆಂಡ್ ಹೇಳ್ದ ಅಂತ ಹೇಳಿ 2 ಎಕರೆನ ಖರೀದಿ ಮಾಡಿದ್ದೆ. ಅದರ ನಂತರ ಆ ಜಾಗದ ಕಡೆ ಹೋಗೋದಕ್ಕೆ ಆಗ್ಲಿಲ್ಲ. ಪ್ರದೇಶ ಚೆನ್ನಾಗಿದ್ರೆ ಹೇಳಿ, ಊರು ಟೂರು 2 ಆದಂಗಿರುತ್ತೆ. ಅಜಿತಾ, ಫಸ್ಟ್ ಕ್ಲಾಸ್ ಜಾಗ, ಹೊಲ ಗದ್ದೆ ಕೆರೆ ನೀರು ಎಲ್ಲ ಇದೆ. ಅಲ್ಲಿ ಹೋಗೋದ್ರಿಂದ ಸಂತೋಷ ನೆಮ್ಮದಿ ಸಿಗತ್ತಾರ? ಅಜಿ, ಸಂತೋಷ ಅನ್ನೋದು ಯಾವ ರೂಟ್ ಮ್ಯಾಪ್ ಅಲ್ಲೂ ಸಿಗಲ್ಲ. ನೆಮ್ಮದಿ ಅನ್ನೋದು ಯಾವ ಲೊಕೇಶನ್ ಕಳ್ಸಿರಲ್ಲ. ಮನೆನೇ ಮಂತ್ರಾಲಯ ಅನ್ಕೊಳ್ಳೋರು ತಿರ್ಗಾಡೋ ಜಾಗನೇ ತಿರುಪ್ತಿ ಅನ್ಕೋಬೇಕಷ್ಟೆ. ಹೇಗೂ ನಾವು ಪದೇ ಪದೇ ಆ ಜಾಗಕ್ಕೆ ಹೋಗೋದಕ್ಕಾಗಲ್ಲ. ಯಾಕೆ ಆ ಜಾಗನ ಮಾರಿ ನಾವು ಬೇರೆ ಯಾವ್ದಾದ್ರು ಬಿಸ್ನೆಸ್ಗೆ ಬಂಡವಾಳ ಹಾಕ್ಬಾರ್ದು? ಸರಿ ರೀ, ಹಾಗೆ ಮಾಡೋಣ. ಅಂದ್ಕೊಂಡೆ ಹೀಗೆ ಆಗತ್ತೆ ಅಂತ. ಸಿಗುತ್ತೆ ಅಂದ್ಕೊಂಡಿರೋ ಯಾವ ವಸ್ತುನೂ ನನಗ್ ಸಿಗದೆ ಇರೋ ಹಾಗೆ ಮಾಡಿದ್ದೀರಾ ನೀವು. ಇಲ್ಲ, ಇಷ್ಟು ದಿನ ನಾನು ಎಷ್ಟೋ ವಿಷಯಗಳಲ್ಲಿ ಸೋತಿದ್ದೀನಿ, ಆದ್ರೆ ಈ ವಿಷಯದಲ್ಲಿ ಖಂಡಿತ ಆಗಲ್ಲ. ಹಾಗಾದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ 2 ಆದಂಗಾಯ್ತಪ್ಪ. ಅಂದ್ರೆ ಯಾವಾಗ ಹೊರಡೋದು? ನಾನ್ ಬೆಳೆದಿನ ಮಾಡೋಣ. ಬಾವ, ಏನ್ ಹೇಳ್ತಿದ್ದೀರಾ? ಬೆಳಿಗ್ಗೆನಾ? ನೀವು ಸರಿ, ಅಷ್ಟು ಬೇಗ ಎಲ್ಲ ಆಗತ್ತೆ? ಆಗತ್ತೆ. ಸಾಹೇಬ್ರೆ, ದೇವಿಯಾನಿ ಅಮ್ಮ ಹೇಳ್ತಾ ಇರೋದ್ ಸರಿನೇ. ನೀವು ಗಂಡ್ಮಕ್ಳು, 2 ಅಂಗಿ 3 ಲುಂಗಿ, ಮುಗ್ದೋಯ್ತು ಕತೆ. ಆದ್ರೆ ನಾವ್ ಹಂಗಲ್ವಲ್ಲ. ಈರ್ಮುಡಿ ನಾರ್ಮುಡಿ ಎಲ್ಲ ಬಿಟ್ಟಾಕಿ ನೈಲಾನೋ ಕಾಟನೋ ಇಟ್ಕೊಳ್ಳೋದಕ್ಕೆ ಎಷ್ಟೊತ್ತಾಗತ್ತೆ ಹೇಳಿ. ಬೇಕಂದ್ರೆ ಗಂಡ್ ಮಕ್ಳಾಗಿ ನಾವ್ ನಿಮಗ್ ಹೆಲ್ಪ್ ಮಾಡ್ತೀವಪ್ಪ. ಏನಂತೀರ ಮಾವ? ದೊಡ್ಡವ್ರಾಗ ಒಂದ್ಸಲಿ ತಲೆ ಅಲಾಡ್ಸ್ಬಿಡಿ. ಆದ್ರೆ ನಾನ್ ಬರಲ್ಲಪ್ಪ, ನಾನ್ ಇಲ್ಲೇ. ಅಮ್ಮ, ಯಾಕ್ ಬರಲ್ಲ ಅಂತೀಯ? ನೀನು ನಮ್ಮೆಲ್ರ ಜೊತೆ ಬಂದ್ರೆ ಎಷ್ಟ್ ಚೆನ್ನಾಗಿರತ್ತೆ ಗೊತ್ತಾ? ಪೈನವಿನೂ ಇದ್ದಾಳಲ್ಲ, ಇರ್ತೀನಿ ಆರಾಮ್. ಹೋಗ್ಲಿ ಬಿಡ್ರಿ, ಅಮ್ಮಂಗಲ್ಲೆಲ್ಲ ಕಷ್ಟ ಆಗ್ಬೋದು ಅನ್ಸುತ್ತೆ. ಸರಿ ಅಮ್ಮ, ನೀನ್ ಆರಾಮಾಗಿ ಇಲ್ಲೇ ಇರು, ಆಯ್ತಾ? ಸರಿ, ಹಾಗಾದ್ರೆ ಎಲ್ರು ನಾಳೆ ಬೆಳಗ್ಗೆ ಹೊಟ್ಬೋಣ. ಅಮ್ಮ, ನಾವೆಲ್ಲರೂ ಹೊರಗ್ ಹೋಗ್ತಿದೀವಿ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮಿಬ್ರು ಕಾಂಟ್ರಾಕ್ಟ್ ಪೀರಿಯಡ್ ಮುಗಿಯೋದ್ರಲ್ಲಿದೆ ಭೂಮಿ. ಇನ್ ಮುಂದೆ ಕಳೆಯೋ ಪ್ರತಿ ಒಂದು ಕ್ಷಣನೂ ನಾನ್ ನಿನ್ ಜೊತೆ ಎಂಜಾಯ್ ಮಾಡ್ಬೇಕು. ಊಟ ಮಾಡು. ಬೇಡ ಅನ್ನ, ಅದೆಲ್ಲ ಆಗದೇ ಇಲ್ಲ. ಬೇಡ ಅಂದ ತಕ್ಷಣ ಸುಮ್ನೆ ಬಿಟ್ಬಿಡೋ ಮಗಾನೇ ಅಲ್ಲ ನಾನು. ನಿನಗೋಸ್ಕರ ಇಲ್ಲಿ ಹಾಲನ್ನ ತಗೊಂಡ್ಬಂದಿದ್ದೀನಿ, ಕಳ್ಸ್ಕೊಡ್ತೀನಿ. ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಹೋಗ್ಬಿಟ್ಟು ಗಮ್ ಅಂತ ನಿದ್ದೆ ಮಾಡು, ಆಯ್ತಾ? ಬೇಡಪ್ಪ, ಏನಾಯ್ತಪ್ಪ? ಏನಿಲ್ಲ ಬೇಡ. ಏನೋ ಇದೆ, ಹೊರಗ್ ಬೇಡ ಪ್ಲೀಸಪ್ಪ. ಅಪ್ಪ, ಏನಾಗಿದೆ ಅಂತ ಹೇಳ. ನೀನ್ ಯಾವತ್ತೂ ಹೀಗಿರೋದ್ ನಾನು ನೋಡೇ ಇಲ್ಲ. ಎದೆಲಿ ಚಂಡಮಾರುತನೇ ಇದ್ರು ಎದುರಿಗೆ ಚೆಂಡುವ ಇದ್ದಂಗಿರೋ ನೀನು. ಇವತ್ತು ನೀನ್ ಇಷ್ಟು ಕೊರಗ್ತಾ ಇದೀಯ ಅಂತಂದ್ರೆ ಏನೋ ಕಾರಣ ಇದೆ ಅಂತಾನೆ ಅರ್ಥ. ಹೇಳಪ್ಪ, ಏನಾಯ್ತು ಹೇಳಪ್ಪ. ಅದು ಬೇಡ ಬಿಡ. ನೀನ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ರಾಮಾಯಣ ಮೆಲ್ಕ್ ಹಾಕ್ತಾ ಕೂತಿದ್ದೆ, ನಿದ್ದೆ ಬಂದಾಗ ಆಯ್ತು. ಹಾಗೇ ತೂಕಡಿಸ್ಬಿಟ್ಟೆ ಕಂದ. ಕಣ್ಮುಂದೆ ಅಮ್ಮ ಬಂದ್ಲು. ರಂಗ, ಅಪ್ಪ ರಂಗನಾಥ ಬಾರು, ನನ್ ನೋಡ್ಕೊಂಡು ಹೋಗು. ನಾನ್ ನಾಳೆ ನಿನ್ ಕೈಗೆ ಸಿಗಲ್ಲ ಕಣೋ. ನಿಮ್ ನೋಡ್ಬೇಕು ಅಂದ್ರೆ ನಂಗೆ ಸಿಗಲ್ಲ ಕಣೋ ಅಂದ್ಬಿಟ್ಲು. ಅದನ್ನ ನಿಲ್ಸ್ಕೊಂಡ್ರೆ ಕೈ ಕಾಲು ಎಲ್ಲ ಹಾಗೆ ನಡಗುತ್ತೆ ಕಣೋ. ಅಪ್ಪ, ಹಂಗೇನ ಏನಾಗಲ್ಲ, ಸುಮ್ಮನೆ. ನಮ್ ಲಕ್ಕಿ ಹೆವಿ ಸ್ಟ್ರಾಂಗ್ ಅಪ್ಪ. ಇವಾಗ್ಲೂ ರೇಸ್ ಬಿಟ್ಬಿಟ್ರೆ ರೇಸ್ ನಮ್ ತರ ಫಸ್ಟ್ ಪ್ರೈಸ್ ಬಂದ್ಬಿಡ್ತಾರೆ. ನೀ ತಲೆ ಕೆಡ್ಸ್ಕೊಬಿಡು, ಸುಮ್ಮನೆಪ್ಪ, ಹಂಗೆಲ್ಲ ಏನಾಗಲ್ಲ.
ನಿನಗ್ ಬಿದ್ದಿರೋದ್ ಕನ್ಸಷ್ಟೇ, ಅದು ಕನ್ಸು. ನೀನ್ ಯೋಚನೆ ಮಾಡ್ಬೇಡ, ಸುಮ್ನೆರಪ್ಪ. ಹೇಗಯ್ಯ ಯೋಚನೆ ಬರದೇ ಇರುತ್ತೆ. ಆ ಬಾಲ್ಯ, ಅವಳ ಕೈ ತುತ್ತು, ಅವಳು ಹಾಡ್ತಿದ್ ಲಾಲಿ, ಅವಳು ಕಲ್ಸಿದ ಪಾಠ ಇವತ್ತು ಕಣ್ಮುಂದೇನೆ ಇದೆ ಕಣು. ಅರ್ಥ ಆಗತ್ತಪ್ಪ, ಏನು ಆಗಲ್ಲ ಅಂತ ನಾನು ಹೇಳ್ತಾ ಅಲ್ವಾ? ನೀನ್ ಊಟ ಮಾಡ. ಅದೇ ಮತ್ತೆ ಇವಾಗ ನೀನ್ ಹಸ್ಕೊಂಡಿದ್ರೆ ನಮ್ ಗಂಟ್ಲಲ್ಲಿ ಕಾವೇರಿ ಇಳಿತಾಳ ಹೇಳು. ತಿನ್ನು ಬಾ, ಇದು ತಿನ್ನು. ನೀನು ಊಟ ಮಾಡಿರು. ನಾನು ಹಸ್ಕೊಂಡ್ ಮಲಗಿದ್ರೆ ನಿಂಗೆ ಊಟ ಸೇರುತ್ತಾ? ನಾನು ಕುಡಿದು ಮೈ ಮೇಲೆ ಪ್ರಜ್ಞೆ ಇಲ್ದೆ ಮನೆಗ್ ಬಂದ್ರು ಚೂರು ಅಸಹ್ಯ ಪಡದೆ ಇದೇ ಕೈಯಲ್ಲಿ ನಾನು ಊಟ ಮಾಡಿಸ್ತಾ ಇದ್ದೆ. ಏನಪ್ಪ ಅದೆಲ್ಲ ಮರ್ತೋಗ್ತೀನಿ ನಾನು. ಬಾ ದೇವ್ರು, ಒಂದು ತುತ್ತು ನೈವೇದ್ಯ ಆಗೋಗ್ಲಿ, ಮಿಕ್ಕಿದ್ದನ್ನ ನಾನು ಮೀನ ಪ್ರಸಾದ ಅಂತ ಕಣ್ಣು ಹೊತ್ಕೊಂಡು ಊಟ ಮಾಡ್ಬಿಡ್ತೀನಿ. ಅಯ್ಯೋ ಕಗ್ನಿಲ್ಲ, ನೀನು ಊಟ ಮಾಡಿಲ್ವೇನೋ? ಹೇಳೋನು ನೀನ್ ಮಾಡಿಲ್ಲ ಅಂತ ನಾನ್ ಮಾಡಿಲ್ಲ ಅಂತ ಅವಳು. ಈಗೇನ್ ತಿಂತೀವಲ್ವಾ ನೀನು? ಸರಿ ಆಯ್ತು. ತಗೋ, ಒಂದ್ ನಿಮಿಷ, ಬೇಡ ಬೇಡ ಬೇಡ, ನಾನೇ ತಿರ್ಸ್ತೀನಿರಪ್ಪ ನಿಂಗೆ. ನಿನ್ಗೆ ಯಾಕೋ ಸುಮ್ನೆ ತೊಂದ್ರೆ? ಬೆಳಗ್ಗೆಯಿಂದ ಟ್ರೈನ್ ಓಡಿಸಿ ರಾತ್ರಿ 11ಕ್ಕೋ 12ಕ್ಕೋ ಬಂದ್ರು ಮನೆಗೆ. ಸೂರ್ಯ ಏನ್ ಮಾಡ್ತಾ ಇದಾರೆ ಅಂತ ಮೊದ್ಲು ನೋಡ್ತಾ ಇದ್ದಿದ್ದೆ ನೀನು. ಆರೋಗಿ ಕೆರೆ ಕಟ್ಟಿರೋ ಹಾಲನ್ನ ಪಕ್ಕಕ್ಕಿಟ್ಟು ನಿನಗಾಗಿರೋ ಸುಸ್ತು ಸಂಕಟ ಎಲ್ಲಾನು ಮರೆತು ಚಂದ್ರನ್ ತೋರ್ಸಿ ಗಣೇಶನ್ ಕತೆ ಹೇಳ್ತಾ ಕಾಯಿ ಕಟ್ಟಿರೋ ಕೈಯಲ್ಲಿ ನನಗ್ ಹಾಲನ್ನ ತಿನ್ಸೋವಾಗ ನಿನಗಾಗ್ದಿರೋ ತೊಂದ್ರೆ ಹೀಗ್ ನನಗಾಗತ್ತೇನಪ್ಪ. ತುಂಬಾ ಹಠಮಾರಿ ಆಗಿದ್ದೆ ಕಣಪ್ಪ ನಾನು. ಪಾಪ ಅಪ್ಪ ಸುಸ್ತಾಗಿ ಮನೆಗ್ ಬಂದಿದ್ರೆ ಅಂತ ಯೋಚನೆ ಮಾಡ್ದೆ, ಮನೆಯೆಲ್ಲ ಓಡಾಡ್ಸ್ಬಿಡ್ತಾ ಇದ್ದೆ. ಆದ್ರೆ ನೀನು ಸಣ್ಣ ಬೇಜಾರು ಮಾಡ್ಕೊಳ್ದೆ ಕೃಷ್ಣ ನೀ ಬೇಗನೆ ಬಾರೋ ಅಂತ ಹಾಡಿ ನನಗ್ ಊಟ ಮಾಡಿಸ್ತಾ ಇದ್ಯಲ್ಲ, ಹಾಗ ನಿನಗ್ ತೊಂದ್ರೆ ಆಗ್ಲಿಲ್ವೇನಪ್ಪ? ತಿನ್ಸಿ ಕುಡ್ಸಿ ತೇಗ್ಸಿ ನನ್ನ ಮಲಗ್ಸೋಷ್ಟೊತ್ತಿಗೆ ಅದೆಷ್ಟೊತ್ತಾಗ್ತಾ ಇತ್ತೋ ಏನೋ. ನಿನಗೆ ಅಂತ ಸಕ್ಕರೆ ಕಾಯ್ತಾನೆ ಇರ್ಲಿ, ಒಣಗಿದ್ದೋ ಸೀದೋಗಿದ್ದೋ ಮಿಕ್ಕಿದ್ದು ಪಕ್ಕಿದೆಲ್ಲ ತಿಂದು ಮತ್ತೆ 5 ಗಂಟೆಗೆ ಎದ್ದೋಗಿ 9 ಸೆಂಟಿಮೀಟರ್ ಇಂದ ಚಡ್ಡಿನ 90 ಸೆಂಟಿಮೀಟರ್ ಬರೋವರೆಗೂ ಸಾಕಿ ನಿನ್ನ ದೇಹನ ಸವಿಸ್ಬಿಟ್ಟಿಯಲ್ಲಪ್ಪ ನೀನು. ಅವಾಗ ನಿನಗೆ ತೊಂದ್ರೆ ಆಗ್ಲಿಲ್ವಾ? ಅಮ್ಮ ಆದವಳು 9 ತಿಂಗಳು ಮಗುನ ಗರ್ಭದಲ್ಲಿ ಇಟ್ಕೊಂಡ್ರೆ ಅದೇ ಮಗ ತಾನು ಬದುಕಿರೋವರೆಗೂ ಅವನ ಭವಿಷ್ಯನ, ಅವನ ಜೀವನನ, ಅವನ ಬದುಕನ್ನ ಎದೆಗೂಡಲ್ಲಿ ಬಚ್ಚಿಟ್ಕೋತಾನಲ್ಲ ಅಪ್ಪ ಆದವನು. ಅವನ ಪಾದಕ್ಕೆ ಎಕ್ಕಡಾದ್ರೂ ಮಕ್ಕಳಾದವರು ಅವನ ಋಣನ ತೀರ್ಸಕ್ ಆಗಲ್ಲ ಕಣಪ್ಪ. ಯಾಕಲ್ಲ? ಅಪ್ಪ ಇದ್ದಾನೇನೋ ನಂಬಿಕೆನಲ್ಲಿ ಮಕ್ಕಳು ಹೋಟ್ಲಿಗೆ ಹೋದ್ರೆ ಮೆನು ಕಾರ್ಡ್ ನೋಡ್ತಾರೆ, ಆದ್ರೆ ಮಕ್ಳಿದಾರೆ ಅನ್ನೋ ಭಯದಲ್ಲಿ ಅಪ್ಪ ಹೋಟ್ಲಿಗೆ ಹೋದ್ರೆ ತಿಂಡಿ ಪಕ್ಕದಲ್ಲಿರೋ ಬೆಲೆ ನೋಡ್ತಾರೆ. ಅಂತ ತಂದೆಗೆ ಬೆಲೆ ಕಟ್ಟಕ್ಕಾಗತ್ತೇನಪ್ಪ? ಕಷ್ಟ ಅಂತ ಯಾರ ಮುಂದೆ ಕೈ ಚಾಚಿದ್ರು 1 ರೂಪಾಯಿ ಹುಟ್ಟಲ್ಲ. ಆದ್ರೆ ಒಂದ್ ಮಗ ಕಷ್ಟ ಪಡಬಾರ್ದು ಅಂತ ಕೈ ಸೋತು ಹೋದ್ರು, ನಡು ಬಿದ್ದೋದ್ರು, ಕಣ್ಣು ಸುತ್ತೋದ್ರು, ಭವಿಷ್ಯನೇ ಬಿತ್ತೋದ್ರು ದುಡಿತಾನಲ್ಲಪ್ಪ ಅಪ್ಪ. ಇನ್ನು ಪಡೋ ತೊಂದ್ರೆಗಿಂತನಪ್ಪ ಮಗ ಪಡೋ ಕಷ್ಟ. ಒಂಟಿ ಕಣ್ ಹಾಗೆ ಒಬ್ನೇ ಒಂದೇ ಲೋಕನ ನೋಡ್ಕೊಂಡು ಬದುಕಿದ್ ನನಗೆ ಮೀನಾ ಅಂತ ಇನ್ನೊಂದು ಕಣ್ಣನ್ನು ನನಗೆ ಕೊಟ್ಟು ಅಪ್ಪ ಆಗಿದ್ದವನು ಕಣ್ಣಪ್ಪ ಆಗೋಗಿದ್ಯಾ. ನಿನ್ನ ಋಣ ಅಂತೂ ತೀರ್ಸಕ್ಕಾಗಲ್ಲ, ಕಡೆ ಪಕ್ಷ ಒಂದ್ ಹೊತ್ತಿನ ಹಸುನಾದ್ರೂ ನಿಗಿಸ್ತೀನಿ. ಊಟ ಮಾಡ. ಆಣೆ ಅಂತ ಪಕ್ಕಕ್ಕಿಟ್ಟಿದ ಮೊಳೆ ಇವತ್ತು ಆನೆಯಾಗಿ ಪರಿವರ್ತನೆ ಆಗ್ಬಿಟ್ಟಿದೆ. ಕಷ್ಟ ಕೊಡ್ತಿರೋ ಪಾಲ್ಗೆ ನೀನು ಕಾಲು ಬಹಿರುವ ಅತ್ಯ. ನೀನ್ ನನ್ ಮಗ ಅಲ್ಲ, ನನ್ ಮಗ ಅದು. ನೀನ್ ನನ್ ಮನೆ ದೇವ್ರು ಕಡೋ, ಪುಣ್ಯಾತ್ಮ, ನನ್ ಮನೆ ದೇವ್ರು ಕಡೋ ನೀನು. ಒಂದೂರಿದೆ, ಲಚ್ಚನ್ ದೇವನಹಳ್ಳಿ. ಈ ದೇವ್ರು ಯಾಕೆ ನನ್ ವಿಷಯದಲ್ಲಿ ನನ್ನ ಆಸೆಗೆಲ್ಲ ತಂಡಿರೇರಿಸ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲ, ಈ ಸಲ ಕೈ ಕಟ್ಕೊಂಡು ಬಾಯಿ ಕಟ್ ಹಾಕೊಂಡು ಕೂತ್ಕೊಳಕ್ ಆಗಲ್ಲ ನನ್ಗೆ. ಒಂದಲ್ಲ 10 ಕಲ್ಬಿಸ್ತೆ, ತಲೆಗಳೆಲ್ಲ ಬುರುಳು ಹೋಗ್ಬೇಕು. ಭದ್ರ ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಮುಗಿಸ್ಬಿಡಿ ಅವ್ರನ್ನ.